ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ಇದು ಟೋಟಲ್ ಸ್ನೇಹಿತರೆ ನಿಮಗೆ 9 ಎಕರೆ ಬರುತ್ತೆ. ರೋಡ್ ಕಡೆಗೆ ನಿಮಗೆ 1.5 ಎಕರೆ ಇದೆ ಸ್ನೇಹಿತರೆ. ಚಾನಲ್ ನೀರು ಕೂಡ ಇಲ್ಲಿ ನಮಗೆ ಅವೈಲೇಬಲ್ ಇದೆ ಸ್ನೇಹಿತರೆ. ಚಾನಲ್ ನೀರು ಆಗುತ್ತೆ. ನಿಮಗೆ ಒಂದು ಬೋರು ಇದೆ, ಒಂದು ಓಪನ್ ವೆಲ್ಲು ಕೂಡ ಇದೆ. ನಾವು ಮುಂದ್ಗಡೆ 1.5 ಎಕರೆಗೆ ಅವರು 20 ಲಕ್ಷ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಕೂತ್ಕೊಂಡ್ರೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ 1.5 ಎಕರೆಗೆ. ಹಿಂದ್ಗಡೆಗೆ ಇನ್ನು 7.5 ಎಕರೆಗೆ ಸ್ವಲ್ಪ ರೇಟು ಡೌನ್ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಅದಕ್ಕೆ ದಾರಿ ಇಲ್ಲ, ಮುಂದ್ಗಡೆ ಇರೋದು ದಾರಿ ಮಾತ್ರ. ಇದು ಬ್ಲ್ಯಾಕ್ ಸಾಯಿಲ್, ಅದು ಅಲ್ಲದೆ ನಿಮಗೆ ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ ಇದ್ರ ಸುತ್ತ ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ವ್ಯವಸಾಯ ಮಾಡ್ತಾಯಿದ್ದಾರೆ. ವಿಲೇಜಿಂದ ನಿಮಗೆ 1 ಕಿಲೋಮೀಟ್ರ್ ಆಗುತ್ತೆ. ಇದು ಚಾರ್ನಲ್ ದಾರಿಯಲ್ಲಿ ನಾವು ಇಲ್ಲಿ ಬರಬೇಕು. ಈ ಲ್ಯಾಂಡ್ಗೆ ಲ್ಯಾಂಡ್ ನಿಜವಾಗ್ಲೂ ನಿಮಗೆ ತುಂಬ ಚೆನ್ನಾಗಿದೆ ನೋಡಿ. ಸುತ್ತ ಕಲ್ಟಿವೇಷನ್ ಮಾಡಿದ್ದಾರೆ. ಇವರೊಬ್ಬರು ಮಾಡಿಲ್ಲ, ಮುಂದ್ಗಡೆ ಅಷ್ಟೇ 1.5 ಎಕರೆಯವ್ರು ಮಾಡಿಲ್ಲ, ಹಿಂದ್ಗಡೆಯವರೆಲ್ಲ ಕಲ್ಟಿವೇಷನ್ ಮಾಡಿದ್ದಾರೆ. ನಾವು ಮುಂದ್ಗಡೆ 1.5 ಎಕರೆನ ಕೂತ್ಕೊಂಡು ನೇರ ಮಾತಾಡಿ ಸ್ವಲ್ಪ ನಾವು ರೈಟ್ ವೇರಿಯೇಷನ್ ಮಾಡಿಕೊಂಡ್ರೆ ಹಿಂದ್ಗಡೆ ಲ್ಯಾಂಡ್ ನಮಗೆ ಸ್ವಲ್ಪ ರೈಟು ಕಡಿಮೆ ಸಿಗುತ್ತೆ. ಆಗ ಒಂದು ಅವರೇಜ್ ರೈಟಿಗೆ ನಮಗೆ ಲ್ಯಾಂಡು ಅನುಕೂಲ ಆಗುತ್ತೆ ಸ್ನೇಹಿತರೆ. ನಾವು ಎಲ್ಲೇ ಹೋದ್ರು ಸಾಮಾನ್ಯವಾಗಿ ನಾವು ಹೇಳೋದಿಷ್ಟೇ, ಫಸ್ಟು ನಾವು ರೋಡು, ನೀರು, ನೆಕ್ಸ್ಟ್ ನಾವು ಡಾಕ್ಯುಮೆಂಟ್ಸ್, ಇವು 3ಕ್ಕೂ ನಾವು ಪ್ರಾಮುಖ್ಯತೆ ಕೊಡಬೇಕು ಸ್ನೇಹಿತರೆ. ನಾವು ಲ್ಯಾಂಡ್ ತಗೊಂಡು ನೀರಿಲ್ಲ ಅಂತಂದರೂ ನಮಗೆ ಅದು ಸೂಕ್ತ ಆಗೋಲ್ಲ. ಆಯ್ತಪ್ಪ, ನೀರಿದೆ, ಲ್ಯಾಂಡ್ ಇದೆ, ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿರಬೇಕು. ಇವೆಲ್ಲ ನಿಮಗೆ ಕ್ಲಿಯರಾಗಿದೆ, ರಿಜಿಸ್ಟ್ರಿಗೆ ರೆಡಿಯಾಗಿರುವಂತಹ ಒಂದು ಪೇಪರ್ ಸ್ನೇಹಿತರೆ. ವಿಲೇಜಿಂದ ನಿಮ್ಗೆ 1 ಕಿಲೋಮೀಟ್ರು ದೂರದಲ್ಲಿದೆ ಇದಷ್ಟೇ. ಲ್ಯಾಂಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಒಳ್ಳೆ ತೋಟ ಮಾಡಲಿಕ್ಕೆ ಮಾತ್ರ ತುಂಬ ಲ್ಯಾಂಡು ಅನುಕೂಲವಾಗಿದೆ. ನೀವು ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಮಾವು ಹಾಕ್ತೀರಾ, ನೇರಳೆ ಹಾಕ್ತೀರಾ, ಸಪೋಟ, ನೀವು ಈ ಜಾಗದಲ್ಲಿ ಯಾವ ಗಿಡಗಳು ಹಾಕಿದ್ರೂ ಒಳ್ಳೆ ಅದ್ಭುತವಾಗಿ ಬೆಳಿಬೋದು. ಯಾಕೆಂದರೆ ನೀರಿನ ವಾತಾವರಣ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲೆಲ್ಲ ಸಾಮಾನ್ಯವಾಗಿ ಕಬ್ಬುಗಳು ಜಾಸ್ತಿ ಬೆಳೀತಾ ಇದ್ದಾರೆ. ಕಬ್ಬುಗಳನ್ನ ಇಲ್ಲಿ ಬಾಕಿ ಇರ್ಕೊಂಡಾಗ ಇಲ್ಲಿ ಡ್ರಿಪ್ ಇರಿಗೇಷನ್ ಹಾಕ್ಕೊಂಡು ಬೆಳೀತಾಯಿಲ್ಲ ಸ್ನೇಹಿತರೆ. ಕಟ್ಟ ನೀರಾವರಿಲಿ ಇಲ್ಲಿ ವ್ಯವಸಾಯ ಮಾಡ್ತಿರೋದು ಇಲ್ಲಿ. ಅಂದರೆ ನೀರು ಅಲ್ಲಿ ಯಥೇಚ್ಛವಾಗಿದೆ ಅಂತ ಅರ್ಥ. ಯಥೇಚ್ಛವಾಗಿ ಇರೋದ್ರಿಂದ ಅಲ್ಲೆಲ್ಲ ಕಬ್ಬು ಯಥೇಚ್ಛವಾಗಿ ಬೆಳೀತಾರೆ. ಅದೇ ರೀತಿಯಲ್ಲಿ ಆಲೆಮನೆಗಳು ಕೂಡ ಜಾಸ್ತಿ ಇದ್ದಾವೆ ಸ್ನೇಹಿತರೆ. ಯಾಕೆಂದರೆ ಅಲ್ಲಿ ಆಲೆಮನೆಗಳು, ಅಲ್ಲಿ ಕಬ್ಬು ಬೆಳೆದು ಅಲ್ಲೇ ಬೆಲ್ಲ ತಯಾರು ಮಾಡ್ತಾರೆ. ನಾವು ಕೂಡ ಇಲ್ಲಿ ಕಬ್ಬು ಬೇಕಾದ್ರೂ ಬೆಳಿಬೋದು, ಬೆಳೆ ಬೇಕಾದ್ರೂ ಬೆಳಿಬೋದು, ಇಲ್ಲ ಅಂತಂದರೆ ತೋಟ ಬೇಕಾದ್ರೂ ಮಾಡ್ಕೋಬೋದು ಸ್ನೇಹಿತರೆ ಒಳ್ಳೆ ರೀತಿಯಲ್ಲಿ. ಯಾಕೆಂದರೆ ಮಣ್ಣು ಸ್ವಲ್ಪ ಬ್ಲ್ಯಾಕೇ ಇರ್ಬೋದು, ಆದರೆ ಬ್ಲ್ಯಾಕ್ ಸಾಯಿಲು ಕೂಡ ಒಳ್ಳೊಳ್ಳೆ ತೋಟಗಳು ನಿರ್ಮಾಣ ಮಾಡ್ಬೋದು, ಒಳ್ಳೆಯ ವ್ಯವಸ್ಥೆ ಮಾಡ್ಬೋದು. ನೀರಂತೂ ತುಂಬ ಚೆನ್ನಾಗಿದೆ. ಇವತ್ತು ನಮಗೆ ನೋಡಿ, ಎಲ್ಲೇ ಹೋದ್ರೂ ಸಾಮಾನ್ಯವಾಗಿ ರೈಟ್ಗಳನ್ನ ಬ್ಲ್ಯಾಕ್ ಸಾಯಿಲ್ ಆಗಲಿ, ರೆಡ್ ಸಾಯಿಲ್ ಆಗಲಿ ಮಾತಿತ್ರ ರೈಟು 25, 30 ತರಾವರಿ. ನಮಗೆ ಆದರೆ ಇದು ಎಲ್ಲ ರೀತಿಯಲ್ಲಿ ಅನುಕೂಲವಾಗಿದೆ. ಲೇಬರ್ ಪ್ರಾಬ್ಲಮ್ ಇಲ್ಲ. ನಮಗೆ ಪ್ರತಿಯೊಂದು ಕೂಡ ನಮಗೆ ಚೆನ್ನಾಗಿದೆ ಸ್ನೇಹಿತರೆ. ಈಗ ನಿಮಗೆ ಓಪನ್ ವೇಲ್ಲಿ ನೋಡಿ ತೋರಿಸ್ತೀನಿ. ಈಗ ನಾನು ಅಲ್ಲಿ ನೀರು ಕೂಡ ನಿಮಗೆ ಓಪನ್ ವೇಲ್ಲಿ ಫುಲ್ಲಾಗಿದೆ, ಚಿಕ್ಕದಾಗಿದೆ ಓಪನ್ ವೆಲ್ಲು. ಅದು ಸುತ್ತಳತೆ ಚಿಕ್ಕದಾಗಿದೆ, ಆಳ ಮಾತ್ರ ನಾಟಾಗಿದೆ. ನೋಡಿ, ಇವರು ಕಬ್ಬು ಕೂಡ ಬೆಳೆದಿರೋ ಮೊದಲನೇ ಬಸ್ನೆಲ್ಲ ಕಟಾವಾಗಿದೆ. ಇದು ನಿಮಗೆ 3ನೇ ಕೂಳೆ ಕಬ್ಬು ಅಂತೀವಿ ನಾವು ಇದನ್ನು, ಆಯಿತಾ. ಅಷ್ಟು ಇದಾಗಿದೆ. ಪ್ರತಿಯೊಂದು ರೀತಿಯಲ್ಲೂ ನಮಗಿದು ತುಂಬ ಯೋಗ್ಯವಾಗಿದೆ. ನೀರಿನ ವ್ಯವಸ್ಥೆ ಇಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವಿಲ್ಲಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇಲ್ಲಿ ವಾಸ ಮಾಡ್ಕೊಂಡಿದ್ರೆ ಮಾತ್ರ ತುಂಬ ಮನುಷ್ಯನಿಗೆ ಯೋಗ್ಯವಾಗಿರುತ್ತೆ. ಅಂದರೆ ಸಾಮಾನ್ಯವಾಗಿ ಯಾರದೇ ತಂಟೆ ತಗರಲ್ಲಿ ಇಲ್ಲದೆ ನಾವು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಒಳ್ಳೆಯ ಗಾಳಿ ವಾತಾವರಣದಲ್ಲಿ ನಮ್ಮ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗೋಕ್ಕೆ 100 ಪಾಲು ಮೇಲು ಅನಿಸುತ್ತೆ ಸ್ನೇಹಿತರೆ.
ಯಾರ್ದು ತಂಟಿರಲ್ಲ, ತಗರಲ್ಲಿರಲ್ಲ. ನಾವು ಎಲ್ಲ ಕಡೆ ಹೋದರೂ ಪೊಲ್ಯೂಷನ್ ಜಾಸ್ತಿ ಇವತ್ತು. ಎಲ್ಲಿಂದ ಎಲ್ಲಿಗೆ ಹೋದ್ರು ಹಾರ್ಟ್ ಅಟ್ಯಾಕ್ ಅಂತ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇದೆ, ಆಯಿತಾ. ನಾವು ಈ ಹಚ್ಚ ಹಸಿರಿನ ಜಾಗದಲ್ಲಿ ನಾವು ಓಡಾಡ್ಕೊಂಡು, ಈ ತೋಟದಲ್ಲಿ ನಾವು ನಮ್ಮ ಕೈಲಾದಷ್ಟು ಕೆಲಸ ಮಾಡಿಕೊಂಡು, ಎಲ್ಲರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಆರೋಗ್ಯ ಕೂಡ 100ಕ್ಕೆ 100ರಷ್ಟು ಸುಧಾರಿಸುತ್ತೆ. ಪ್ರತಿಯೊಂದು ಕೂಡ ನಮ್ಮ ದೇಹದ ಬೋನ್ಸ್ ಅಂದರೆ ಮೂಳೆಗಳು ಕೂಡ ಅಷ್ಟೇ ಗಟ್ಟಿಯಾಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಒಳ್ಳೆ ಲ್ಯಾಂಡ್ಗಳು ಬೇಕು ಅನ್ನೋರಿಗೂ ಕೂಡ ನಿಮ್ಮಿಂದ ನಮಗೆ ಒಳ್ಳೆ ಸಹಾಯ ಕೂಡ ಆಗುತ್ತೆ ಸ್ನೇಹಿತರೆ. ಏಕೆಂದರೆ ಇವತ್ತು ಜನಗಳು ಲ್ಯಾಂಡ್ಗಳು ನೋಡ್ತಾ ಇದ್ದಾರೆ ಹೊರತು ಅಂಥ ಕ್ಲಿಯರಿಟಿ ಸಿಗದೇ ಇರೋದಕ್ಕೆ ಹುಡುಕ್ತಾ ಇರ್ತಾರೆ. ನೀವು ಶೇರ್ ಮಾಡಿದಾಗ ನಿಮ್ಮಿಂದ ಒಳ್ಳೆ ಲ್ಯಾಂಡ್ ಸಿಕ್ಕಿದ್ರೆ ಅವ್ರಿಗೆ ತುಂಬ ಅನುಕೂಲ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.